ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಹಾಯ್ ಹೇಳ್ತಾ, ನಾನು ಶ್ರುತಿ. ನಾನು ಬೆಂಗಳೂರಿಂದ ಕನ್ನಡ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರ್ತೀನಿ. ಹಾಗೆ ಕನ್ನಡ ರೆಸಿಪೀಸ್ ಮತ್ತು ಒಂದಷ್ಟು ಪ್ಲೇಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ, ಹಾಗೂ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದು ನೋಡೋಣ. ಈ ಥರದ್ದು ರೆಡ್ ಕಲರ್ ಕ್ಯಾರೆಟ್ ಇವಾಗ ಸೀಸನ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಕ್ಯಾರೆಟ್ ಹಲ್ವಾ ಮಾಡೋದು ತುಂಬಾ ಈಸಿ. ಕ್ಯಾರೆಟ್ನ ತುರಿಬೇಕು ಅಂತಲೇ ಇಲ್ಲ, ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಸಾಕು, ತುಂಬ ಬೇಗನೆ ಬೇಯುತ್ತೆ. ನಾವು ಮೊದಲೆಲ್ಲ ಕ್ಯಾರೆಟ್ನ ತುರಿದು ಆಮೇಲೆ ಹಲ್ವಾ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ವಿ. ಇವಾಗಂತೂ ಎಷ್ಟು ಈಸಿ ಅಂದರೆ ಎಷ್ಟು ಬೇಗ ಆಗೋಗ್ಬಿಡತ್ತೆ. ಈ ಥರ ಸ್ಲೈಸ್ ಮಾಡಿಕೊಂಡು ಕ್ಯಾರೆಟ್ ಹಲ್ವಾ ಮಾಡಿದ್ರೆ ಆಲ್ಮೋಸ್ಟ್ ಒಂದು 2 ಕಪ್ಪಷ್ಟು ನಾನು ಕ್ಯಾರೆಟ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 2 ಟೀ ಸ್ಪೂನ್ ತುಪ್ಪದ ಜೊತೆ ಮೊದಲು ಒಂದು 3ರಿಂದ 4 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಇದನ್ನು ಡೈರೆಕ್ಟಾಗಿ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಎಷ್ಟು ಬೇಕು ಅಂದರೆ 1 ಕಪ್ಪಷ್ಟು ಅಥವಾ 1.5 ಕಪ್ಪಷ್ಟು ನೀರು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾರ್ಮಲ್ ತರಕಾರಿ ಯಾವ ರೀತಿ ಬೇಯಿಸ್ಕೊತೀವಿ ಅದೇ ರೀತಿ 1 ವಿಷಲ್ ಜಾಸ್ತಿನೇ ಬೇಯಿಸ್ಕೋಬೇಕಾಗತ್ತೆ. ಅಂದರೆ 1 ವಿಷಲ್ ಎಕ್ಸ್ಟ್ರಾ ಕೂಗಿಸ್ಕೋಬೇಕಾಗತ್ತೆ. ಸೊ ಈ ಥರ 2ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಆಲ್ಮೋಸ್ಟ್ ಇದರಲ್ಲೇ ಒಂದು 1/4 ಭಾಗದಷ್ಟು ಬೆಂದೋಗ್ಬಿಟ್ಟಿರುತ್ತೆ. ನೀವು ಹಾಗೆ ಸ್ಪೂನಲ್ಲಿ ಏನಾದರೂ ಕ್ಯಾರೆಟ್ ಪ್ರೆಸ್ ಮಾಡಿದ್ರೆ ಹಾಗೇ ಪುಡಿ ಆಗುತ್ತೆ, ಅಷ್ಟು ಮೆತ್ತಗಾಗಿರುತ್ತೆ. ಸೊ ಇವಾಗ 1 ಕಪ್ಪಷ್ಟು ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಡೈಲಿ ಊಟಕ್ಕೆ ಡೈರೆಕ್ಟಾಗಿ ತುಪ್ಪ ತಿನ್ನೋ ಅಂಥದ್ದಕ್ಕೆ, ಅಂದರೆ ಈ ಪಲ್ಯ ಚಟ್ನಿ ಈ ಥರದಕ್ಕೆಲ್ಲ ತುಪ್ಪ ಹಾಕೋತೀವಲ್ವ, ಸೊ ಅದಕ್ಕೆ ಮನೇಲಿ ಮಾಡಿರೋ ತುಪ್ಪ ಯೂಸ್ ಮಾಡೋದು. ಈ ಥರ ಏನಾದರೂ ಅದರಲ್ಲಿನೇ ಅಡುಗೆ ಮಾಡೋದು ಅಥವಾ ಸಾಂಬಾರು ಪಲ್ಯ ಇದಕ್ಕೆಲ್ಲ ಒಗ್ಗರಣೆ ಅಂದರೆ ನಾನು ರೆಡಿಮೇಡ್ ತುಪ್ಪನ ಬಳಸ್ತೀನಿ. ಸೊ ಇವಾಗ 1 ಕಪ್ ಹಾಲು ಹಾಕಾದ್ಮೇಲೆ ಮತ್ತೆ ಒಂದು 5ರಿಂದ 6 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಈ ಥರ ಹಾಲೆಲ್ಲ ಅದರಲ್ಲಿ ಕ್ಯಾರೆಟ್ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಕ್ಯಾರೆಟ್ ಎಲ್ಲ ಬೆಂದಾದಮೇಲೆ ಮತ್ತೆ ಒಂದು ಸಲ ಸ್ಪೂನಲ್ಲಿ ಕ್ಯಾರೆಟ್ನ ಪ್ರೆಸ್ ಮಾಡಿದ್ರೆ ಅದು ಪೂರ್ತಿಯಾಗಿ ಮೆತ್ತಗಾಗಿರುತ್ತೆ. ಆವಾಗ ನೀವು ಸ್ಟವ್ ಆಫ್ ಮಾಡಿಕೊಂಡು ಬೇಕಾದರೆ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ 1.5 ಕಪ್ಪಷ್ಟು ಸಕ್ಕರೆ ಅಥವಾ 1 ಕಪ್ಪಷ್ಟು ಹಾಕಿದರೂ ನಡೆಯುತ್ತೆ. ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಂದರೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿದರೂ ಕೂಡ ಸಾಕು. ಇದಕ್ಕೆ ಜಾಸ್ತಿ ಸಕ್ಕರೆ ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ. ಸೊ ನಿಮ್ಮ ಸ್ವೀಟ್ ಟೇಸ್ಟಿಗೆ ತಕ್ಕ ಹಾಗೆ ನೀವು ಸಕ್ಕರೆನ ಬಳಸ್ಕೊಳ್ಳಿ. ಹಾಗೆ ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಯಾವುದು ಡ್ರೈ ಫ್ರೂಟ್ ಬೇಕಾದರೂ ಹಾಕಿ. ನಾನು ಬಾದಾಮಿನ ಸ್ಲೈಸ್ ಆಗಿ ಕಟ್ ಮಾಡಿ ಈ ಥರ ತುಪ್ಪದಲ್ಲಿ ಹುರಿದು ಹಾಕ್ತಾ ಇದ್ದೀನಿ. ಸೊ ಕ್ಯಾರೆಟ್ ಹಲ್ವಾ ತಿನ್ನುವಾಗ ಈ ಬಾದಾಮಿನ ಈ ಥರ ಫ್ರೈ ಮಾಡಿ ಹಾಕಿದರೆ ಕ್ರಿಸ್ಪಿಯಾಗಿರುತ್ತೆ. ಸೊ ನಮಗೆ ಕ್ಯಾರೆಟ್ ಹಲ್ವಾ ತಿನ್ನಬೇಕಾದ್ರೆ ಬಾಯಿಗೆ ಆ ಕ್ರಿಸ್ಪಿನೆಸ್ ಕೂಡ ಸಿಗುತ್ತೆ. ಕೊನೆಯದಾಗಿ ಈ ಕ್ಯಾರೆಟ್ ಹಲ್ವಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಾದಾಮಿ ಸ್ಲೈಸಸ್ ಮತ್ತು 3/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಒಂದು ಸಲ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಆಗಿರ್ತಕ್ಕಂಥ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಈ ಕ್ಯಾರೆಟ್ ಹಲ್ವಾ ಹೇಗೆ ಅಂದರೆ ನೀವು ಬಿಸಿದು ತಿಂದ್ರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಕೂಡ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎರಡೂ ಥರನೂ ಟ್ರೈ ಮಾಡಿ. ಅದಕ್ಕೂ ಮೊದಲು ಇಷ್ಟು ಈಸಿಯಾಗಿರ್ತಕ್ಕಂಥ ಸ್ವೀಟ್ ರೆಸಿಪಿನ ನೀವು ಮನೆಗೆ ಏನಾದರೂ ಗೆಸ್ಟ್ ಅಥವಾ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅಂದರೆ ತಕ್ಷಣಕ್ಕೆ ಇದನ್ನು ಮಾಡ್ಬೋದು, ತುಂಬ ಸುಲಭ. ಹಾಗೆ ಈ ಕ್ಯಾರೆಟ್ನ ಸೀಸನ್ ಆಗಿರೋದ್ರಿಂದ ನೀವು ಮನೆಯಲ್ಲಿ ಇದನ್ನು ಒಂದು ಸಲ ಟ್ರೈ ಮಾಡಿ. ನೀವೇನಾದರೂ ಸ್ಪೆಷಲ್ ಡೇ ಇತ್ತು, ಏನಾದರೂ ಸ್ವೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಆವಾಗಲೂ ಕೂಡ ಇದನ್ನು ತಕ್ಷಣಕ್ಕೆ ಮಾಡ್ಕೋಬಹುದು. ಸೊ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ನನ್ನ ಹಳೆ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ. ಯಾಕಂದರೆ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಆಗಿರೋರಿಗೆ ನನ್ನ ಹಳೆ ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೊಂದು ಐಡಿಯಾ ಇರೋದಿಲ್ಲ. ಸೊ ನೀವು ಹಳೆ ವೀಡಿಯೋಸ್ ಒಂದು 2-3 ನೋಡಿದ್ರೆ ನನ್ನ ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ.
ರೆಸಿಪಿ ನೋಡಿದ್ರಲ್ವ, ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಇನ್ಸ್ಟಾಗ್ರಾಮಿಂದ ಫಸ್ಟ್ ಟೈಮ್ ಆನ್ಲೈನಲ್ಲಿ ಆರ್ಡರ್ ಮಾಡಿ ಒಂದು ಡ್ರೆಸ್ ತರಿಸಿದ್ದೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅನಿಸಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಆನ್ಲೈನಲ್ಲಿ ಡ್ರೆಸ್ ಶಾಪಿಂಗ್ ಮಾಡೋದು ತುಂಬಾ ಕಡಿಮೆ. ಡ್ರೆಸ್ ಅಂತ ಅಲ್ಲ, ಟಾಯ್ಸ್ ಆಗಿರ್ಬೋದು, ಯಾವುದನ್ನು ಸಹ ಆನ್ಲೈನಲ್ಲಿ ತರಿಸೋದು ತುಂಬ ಕಡಿಮೆ. ಈ ಥರ ಯಾವುದಾದ್ರೂ ತರಿಸಿ ಅದು ಚೆನ್ನಾಗಿತ್ತು ಅಂದರೆ ನಿಮ್ಮ ಜೊತೆ ಆವಾಗವಾಗ ಶೇರ್ ಮಾಡ್ತಾ ಇರ್ತೀನಿ. ಇದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಅವೈಲಬಲ್ ಇದೆ. ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಇದೆ. ಆದಷ್ಟು ಕ್ಯಾಶ್ ಆನ್ ಡೆಲಿವರಿ ಇರ್ತಕ್ಕಂಥ ಆರ್ಡರ್ಸ್ ನಿಮಗೆ ಜೆನ್ಯೂನ್ ಅನಿಸುತ್ತೆ. ಅದರಲ್ಲಿ ಮೋಸ ಆಗೋದು ತುಂಬಾ ಕಡಿಮೆ. ಆನ್ಲೈನ್ ಪೇಮೆಂಟ್ ಎಲ್ಲ ಆದಷ್ಟು ನಾನು ನಂಬೋದಿಲ್ಲ. ಸೊ ಅದಕ್ಕೇನಾದರೂ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನೇ ಇಲ್ಲ ಅಂದರೆ ನಾನು ಆರ್ಡರೇ ಮಾಡೋಕ್ಕೋಗಲ್ಲ. ಸೊ ಇದು ಇನ್ಸ್ಟಾಗ್ರಾಮ್ನ ಯಾವ ಪೇಜಿಂದ ನಾನು ಆರ್ಡರ್ ಮಾಡಿದ್ದು ಅಂತ ಸ್ಕ್ರೀನಲ್ಲಿ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ₹999ಗೆ ನಾನು ಈ ಡ್ರೆಸ್ನ ತರಿಸಿದ್ದು. ಡೆಲಿವರಿ ಚಾರ್ಜಸ್ ಫ್ರೀ ಇತ್ತು. ಸೊ ನಾನು ಇದನ್ನು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ತಾ ಇರ್ಬೋದು. ಇದು 3 ಪೀಸ್ ಕೋ-ಆರ್ಡ್ ಸೆಟ್ ಅಂತ. ಇದರಲ್ಲೇ ನಿಮಗೆ ಬೇರೆ ಬೇರೆ ಥರ ಕಲರ್ಸ್ ಆಗಿರ್ಬೋದು, ಡಿಸೈನ್ ಎಲ್ಲ ಥರನೂ ಅವೈಲಬಲ್ ಇರುತ್ತೆ. ನೀವು ಒಂದು ಸಲ ಚೆಕ್ ಮಾಡಿ. ಹಾಗೆ ಅವರು ಕನ್ಫರ್ಮೇಷನ್ಗೆ ಅಂತ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ. ಸೊ ಅವಾಗ ನೀವು ಆರ್ಡರ್ ಕನ್ಫರ್ಮ್ ಮಾಡಿದ್ರೆ ಅವ್ರು ನಿಮಗೆ ಡೆಲಿವರಿ ಕೊಡ್ತಾರೆ. ಹಾಗೆ ಈ ಪ್ಯಾಂಟ್ಗೆ ಪಾಕೆಟ್ ಕೂಡ ಇದೆ. ನಂಗೆ ತುಂಬಾ ಇಷ್ಟ ಆಯಿತು. ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ರೀಸೆಂಟಾಗಿ ಸ್ಟ್ರಾಬೆರಿ ಫಾರ್ಮ್ಗೆ ಹೋಗಿರ್ತಕ್ಕಂಥ ವಿಡಿಯೋ ಕೂಡ ಶೇರ್ ಮಾಡಿದ್ದೆ. ನೀವೇನಾದರೂ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಅಥವಾ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ನಿಮಗೆ ವಿಡಿಯೋಸ್ ಸಿಗುತ್ತೆ. ಹಾಗೆ ರೀಸೆಂಟಾಗಿ ಅಮೆಝಾನಿಂದ ಪೋರ್ಟಬಲ್ ಸೀಲಿಂಗ್ ಮಷಿನ್ ಕೂಡ ಆರ್ಡರ್ ಮಾಡಿದ್ದೆ. ತುಂಬಾ ಚಿಕ್ಕದು, ಹಾಗೆ ಕ್ಯಾರಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೆ ಅದರಲ್ಲಿ ಮ್ಯಾಗ್ನೆಟ್ ಇರೋದ್ರಿಂದ ನೀವು ಫ್ರಿಜ್ಜಿಗೆ ಸ್ಟಿಕ್ ಮಾಡ್ಬೋದು. ಸೊ ಸ್ಪೇಸ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಇದನ್ನು ಆಲ್ರೆಡಿ ನಾನು ಶಾರ್ಟ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೆ. ಇದರಲ್ಲಿ ನೀವು ಕವರ್ನ ಸೀಲ್ ಕೂಡ ಮಾಡ್ಬೋದು, ಹಾಗೆ ಓಪನ್ ಕೂಡ ಮಾಡ್ಬೋದು. ಅದರಲ್ಲೇ ಒಂದು ಬ್ಲೇಡ್ ಥರ ಕೊಟ್ಟಿರ್ತಾರೆ, ಅದರಿಂದ ಕವರ್ನ ಓಪನ್ ಮಾಡ್ಬೋದು. ಹಾಗೆ ಸೀಲ್ ಕೂಡ ಆಗುತ್ತೆ. ಅದನ್ನು ಚಾರ್ಜ್ ಮಾಡೋದಕ್ಕೆ ವಯರ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಹಾಗೆ ನೀವು ಸೀಲ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೊಂದು ಬಟನ್ ಕೊಟ್ಟಿರ್ತಾರೆ, ಅದನ್ನು ಆನ್ ಮಾಡಿಕೊಂಡ್ರೆ ಬ್ಲೂ ಕಲರ್ ಲೈಟ್ ಬರುತ್ತೆ. ಆವಾಗ ನೀವು ಅದನ್ನು ಕವರ್ನ ಸೀಲ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ, ಈ ಥರದ್ದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಎಲ್ಲ ನಾವು ರಬ್ಬರ್ ಬ್ಯಾಂಡೋ ಅಥವಾ ಕ್ಲಿಪ್ಪೋ ಏನೋ ಹಾಕಿರ್ತೀವಿ. ಕೆಲವಾಗ ಒಂದೊಂದು ಸಲ ನಮ್ಮ ಕೈಗೆ ಯಾವುದು ಸಿಗ್ತಾ ಇರೋದಿಲ್ಲ. ಸೊ ಈ ಥರ ಒಂದು ಸೀಲಿಂಗ್ ಮಷಿನ್ ಇದ್ದರೆ ನೀವು ತುಂಬ ಸುಲಭವಾಗಿ ಕವರ್ನ ಕ್ಲೋಸ್ ಮಾಡಿ ಇಡ್ಬೋದು. ಇಲ್ಲ ಅಂದರೆ ತುಂಬ ಸಲ ಅದನ್ನು ಚೆಲ್ಲೋ ಚಾನ್ಸಸ್ ಕೂಡ ಇರುತ್ತೆ. ನೀವು ಕೂಡ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅನ್ಕೋತೀನಿ. ಹಾಗಾಗಿ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಪೋರ್ಟಬಲ್ ಸೀಲಿಂಗ್ ಮಷಿನ್ ಅಂತ ನೀವು ಟೈಪ್ ಮಾಡಿದ್ರೆ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ನೀವು ಯಾವುದ್ರಲ್ಲಿ ಬೇಕಾದರೂ ತರಿಸ್ಕೋಬೋದು. ಜಾಸ್ತಿ ರೇಟಿಂಗ್ಸ್ ಮತ್ತು ರಿವ್ಯೂಸ್ ಇರೋವಂಥ ಪ್ರಾಡಕ್ಟ್ನ ಆರ್ಡರ್ ಮಾಡಿ. ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೊಡೋದನ್ನು ಮರಿಬೇಡಿ. ಇನ್ನು ವೈಟ್ ಫೀಲ್ಡಲ್ಲಿ ಇರ್ತಕ್ಕಂಥ ಶಾಂತಿನಿಕೇತನ್ ಮಾಲಲ್ಲಿ ಈ ಥರ ಸೆಟಪ್ ನೋಡಿ ಏನಪ್ಪ ಇದೆ ಅಂತ ಒಳಗಡೆ ಹೋಗಿ ನೋಡಿದ್ರೆ ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ, ನೀವೇ ನೋಡಿ. ಹಾಗೆ ಸಿಂಗಲ್, ಕಪಲ್ ಮತ್ತು ಗ್ರೂಪ್ಗೆ ಇಷ್ಟು ಅಂತ ಚಾರ್ಜಸ್ ಇರುತ್ತೆ. ಅದನ್ನು ಕೂಡ ನಾನು ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಪಾಸ್ ಮಾಡಿಕೊಂಡು ಚೆಕ್ ಮಾಡಿ. ಈ ಮಾಲ್ ವಿಡಿಯೋ ಸ್ಟಾರ್ಟ್ ಆಯ್ತಲ್ವ, ಅಲ್ಲಿ ಸ್ಟಾರ್ಟಿಂಗಲ್ಲೇ ನಿಮಗೆ ಪ್ರೈಸ್ ಡಿಸ್ಪ್ಲೇ ಕೂಡ ಶೇರ್ ಮಾಡಿದ್ದೀನಿ. ಫೋಟೋ ಮತ್ತು ವಿಡಿಯೋ ಕ್ರೇಜ್ ಇರೋರಿಗೆ ಈ ಪ್ಲೇಸ್ ಇಷ್ಟ ಆಗುತ್ತೆ. ಅದರ್ವೈಸ್ ಇದು ವೇಸ್ಟ್ ಅಂತಲೇ ಹೇಳ್ಬೋದು. ಜಸ್ಟ್ ಮಿರರ್ ಮೇಜ್ ಥರ ಇರುತ್ತೆ. ಒಂದು 10 to 15 ಮಿನಿಟ್ಸ್ ಒಳಗಡೆ ನೀವು ಆಚೆ ಬರ್ತೀರಾ. ಜಸ್ಟ್ ಒಂದು ಇನ್ಸ್ಟಾಗ್ರಾಮಬಲ್ ಪ್ಲೇಸ್ ಅಂತ ಹೇಳ್ಬೋದು ಅಷ್ಟೇ. ಜಸ್ಟ್ ಫೋಟೋ ಮತ್ತು ವೀಡಿಯೋಸ್ಗೆ ಈ ಪ್ಲೇಸ್ ಚೆನ್ನಾಗಿದೆ. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಇದು ವರ್ತ್ ಇಲ್ಲ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಅಲ್ಲಿ ಏನಿದೆ ಅಂತ ತೋರಿಸಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಲ್ಲಿ ಹೋಗಬೇಕಾ ಬೇಡವಾ ಅಂತ. ಅದಕ್ಕೋಸ್ಕರ ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಮಿಸ್ ಮಾಡದೆ ಹೋಗಿ ಅಂತೆಲ್ಲ ಹೇಳಿದ್ರೆ ಅಲ್ಲಿ ಹೋಗಿ ನೋಡಿ ನಿಮಗೆ ಇಷ್ಟ ಆಗದೇನೂ ಇರ್ಬೋದು, ಅಥವಾ ಕೆಲವರಿಗೆ ಇದೇ ಪ್ಲೇಸ್ ತುಂಬಾ ಇಷ್ಟ ಕೂಡ ಆಗ್ಬೋದು. ಸೊ ಒಬ್ಬರಿಂದ ಇನ್ನೊಬ್ಬರಿಗೆ ಒಪಿನಿಯನ್ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ನಾನು ನನ್ನ ಒಪಿನಿಯನ್ನ ಹಾನೆಸ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೀವು ಮಿಸ್ ಮಾಡದೆ ಎಂಡ್ವರೆಗೂ ವಿಡಿಯೋ ನೋಡಿ, ಯಾಕಂದರೆ ನನ್ನ ಮಗಳು ಅನುಷ್ಕಾಳ ಆ್ಯನ್ಯುವಲ್ ಡೇ ಯಾವ ರೀತಿ ಇತ್ತು ಅನ್ನೋದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಎಲ್ಲನೂ ಎಡಿಟ್ ಮಾಡಿ ಒಂದು ವಿಡಿಯೋ ಥರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ.
ಸೊ ನಮ್ಮ ಅವಾಗಿನ ಕಾಲಕ್ಕೂ ಮತ್ತು ಇವಾಗಿನ ಕಾಲದ ಆ್ಯನ್ಯುವಲ್ ಡೇ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ಇದರಿಂದ ನೋಡ್ಬೋದು. ಜಸ್ಟ್ ನೋಡಿದಾಗತ್ತೆ ಅನ್ನೋದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ನೀವು ಕೂಡ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ, ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.